ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಕುರ್ಚಿ ರೇಸ್ನಲ್ಲಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಣಗಳ ಮಧ್ಯೆ ಮತ್ತೊಂದು ಪ್ರತಿಷ್ಠೆಯ ಸಮರ ಶುರುವಾಗಿದೆ. ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೇರಲು ಎರಡೂ ಬಣದ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಬ್ಯಾಂಕ್ನ ನಿರ್ದೇಶಕ ಸ್ಥಾನಕ್ಕೆ ಸಿಎಂ ಆಪ್ತ ಕೆಎನ್ ರಾಜಣ್ಣ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಬೆನ್ನಲ್ಲೇ ಡಿಸಿಎಂ ಸಂಬಂಧಿ ಹಾಗೂ ಎಂಎಲ್ಸಿ ರವಿ ಹಾಗೂ ಶಿವಮೊಗ್ಗದ ಮಂಜುನಾಥ್ ಗೌಡ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ಇದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಬಳ್ಳಾರಿ ಗಲಭೆ ಕುರಿತು ಸಿಐಡಿ ಅಧಿಕಾರಿಗಳು ತನಿಖೆ ತೀವ್ರಗೊಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನು ಸಿಐಡಿ ತಂಡ ಅರೆಸ್ಟ್ ಮಾಡಿದೆ. ಶಾಸಕ ಭರತ್ ರೆಡ್ಡಿ ಜೊತೆ ಘಟನಾ ಸ್ಥಳದಲ್ಲಿದ್ದ ಬಲ್ಜಿತ್ ಸಿಂಗ್, ಬಲ್ಬೀರ್ ಸಿಂಗ್ನನ್ನ ಬಂಧಿಸಿದ್ದು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಎದುರು ಹಾಜರುಪಡಿಸಲಾಗಿದೆ. ಬ್ಯಾನರ್ ಗಲಾಟೆ ಬಳಿಕ ಸಿಡಿದೆದ್ದಿರುವ ರೆಡ್ಡಿ ಬ್ರದರ್ಸ್ ನಾಳೆ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಲಿದ್ದಾರೆ. ಪ್ರತಿಭಟನಾ ಸಮಾವೇಶದಲ್ಲಿ 30,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಪ್ರತಿಭಟನಾ ಸಮಾವೇಶದ ಹಿನ್ನೆಲೆಯಲ್ಲಿ ಇದು ರಾತ್ರಿ 10ರಿಂದ ನಾಡಿದ್ದು ಬೆಳಗ್ಗೆಯವರೆಗೆ ಬಳ್ಳಾರಿಯಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಚುರುಕು ಪಡೆದಿದೆ. ಸಿಐಡಿ ನೋಟಿಸ್ ನೀಡಿದ್ದ ಹಿನ್ನೆಲೆಯಲ್ಲಿ ಸುಜಾತಾ ಹಂಡಿ ತಾಯಿ ಕಮಲವ್ವ ವಿಚಾರಣೆಗೆ ಹಾಜರಾಗಿದ್ದರು. ಇನ್ನು ಸುಜಾತಾ ಹಂಡಿಯನ್ನ ಕಸ್ಟಡಿಗೆ ಪಡೆಯಲು ಸಿಐಡಿ ಮುಂದಾಗಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಸುಜಾತಾ ಹಂಡಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇದೇ ವೇಳೆ ಜೆಡಿಎಸ್ ನಿರ್ನಾಮ ಆಗಿದೆ ಅಂದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಕಿಡಿಕಾರಿದ ಎಚ್ಡಿಕೆ, ನಮಗೆ ಅವರ ಸರ್ಟಿಫಿಕೇಟ್ ಬೇಕಿಲ್ಲ, ನೀವಿರೋದೇ ಲೀಸ್ನಲ್ಲಿ ಅಂತ ತಿರುಗಿಟ್ಟುಕೊಟ್ಟಿದ್ದಾರೆ. ಮನ್ರೇಗಾ ಕಾಯ್ದೆ ಮಾರ್ಪಾಡು ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ವಿಬಿಜಿ ರಾಮ್ಜಿ ಬಿಲ್ನಿಂದ ರಾಜ್ಯಗಳಿಗೆ ಅನ್ಯಾಯ ಆಗಲಿದೆ. ಹೀಗಾಗಿ ಇದಕ್ಕೆ ರಾಷ್ಟ್ರಪತಿಗಳು ಸಹಿ ಹಾಕಬಾರದು ಅಂತ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಆಗ್ರಹಿಸಿದ್ದಾರೆ. ಗಾಂಧೀಜಿ ಹೆಸರು ತೆಗೆದಿರುವುದು ದ್ರೋಹ ಅಂತ ಸಚಿವ ಎಸ್ಸಿ ಮಹದೇವಪ್ಪ ಕಿಡಿಕಾರಿದ್ದಾರೆ. ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ ರಸ್ತೆ ಕಾಮಗಾರಿ ಬಹುತೇಕ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಹೀಗಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ರಸ್ತೆ ವೀಕ್ಷಣೆಯನ್ನು ಮಾಡಿದ್ರು. ಈ ವೇಳೆ ಕಾಮಗಾರಿ ವಿಳಂಬ ಆಗಿದ್ದಕ್ಕೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸಚಿವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನಿಧಿ ಪತ್ತೆಯಿಂದ ಭಾರೀ ಕುತೂಹಲ ಮೂಡಿಸಿರುವ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನ ಆರಂಭವಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಡಿಸಿ ಚಾಲನೆ ನೀಡಿದರು. 20 ಜನ ಕಾರ್ಮಿಕರಿಂದ ಉತ್ಖನನ ಕಾರ್ಯ ನಡೆಸಲಾಗುತ್ತಿದೆ. 10 ಮೀಟರ್ ಉದ್ದ ಮತ್ತು ಅಗಲದ ಅಳತೆಯಲ್ಲಿ ಉತ್ಖನನ ಮಾಡಲಾಗುತ್ತಿದೆ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕಾಂತ್ ಪಂಗಾರ್ಕರ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾನೆ. ಮುಂಬೈ ಮಹಾನಗರ ಪಾಲಿಕೆಯ ಜಲ್ನಾ ವಾರ್ಡ್ನಿಂದ ಶ್ರೀಕಾಂತ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ. 2017ರ ಸೆಪ್ಟೆಂಬರ್ 5ರಂದು ಬೆಂಗಳೂರಿನಲ್ಲಿ ಗೌರಿ ಲಂಕೇಶ್ ಹತ್ಯೆ ನಡೆದಿತ್ತು. ಪ್ರಕರಣ ಸಂಬಂಧ ಬಂಧನದಲ್ಲಿದ್ದ ಶ್ರೀಕಾಂತ್ಗೆ ಕರ್ನಾಟಕ ಹೈಕೋರ್ಟ್ ಕಳೆದ ವರ್ಷ ಜಾಮೀನು ನೀಡಿತ್ತು. ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ದಿನಾಂಕ ನಿಗದಿಯಾಗಿದೆ. ಬಿಹಾರದ ಯುವ ನಾಯಕ ನಿತಿನ್ ನವೀನ್ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ. ಜನವರಿ 19ಕ್ಕೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಡೆಯಲಿದ್ದು, ಜನವರಿ 20ಕ್ಕೆ ನೂತನ ಅಧ್ಯಕ್ಷರ ಘೋಷಣೆ ನಡೆಯಲಿದೆ. ನಿತಿನ್ ನವೀನ್ ಅವಿರೋಧ ಆಯ್ಕೆ ಫಿಕ್ಸ್ ಆಗಿದೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಕೇಂದ್ರ ಸಚಿವ ಹಾಗೂ ಮಲಯಾಳಂನ ಖ್ಯಾತ ನಟ ಸುರೇಶ್ ಗೋಪಿ ಕುಟುಂಬ ಸಮೇತ ಭೇಟಿ ನೀಡಿತು. ಶ್ರೀಕೃಷ್ಣನ ದರ್ಶನವನ್ನು ಪಡೆದ ಬಳಿಕ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಗಳನ್ನು ಭೇಟಿಯಾದರು. ಈ ವೇಳೆ ಮಠದ ವತಿಯಿಂದ ವಿಶೇಷ ಗೌರವ ಸಲ್ಲಿಸಲಾಯಿತು. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಕೆಎಸ್ಸಿಎಗೆ ಆರ್ಸಿಬಿ ಮನವಿ ಮಾಡಿದೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಆರ್ಸಿಬಿ ಕ್ರೀಡಾಂಗಣದಲ್ಲಿ ಎಐ ತಂತ್ರಜ್ಞಾನದ 300ರಿಂದ 350 ಕ್ಯಾಮೆರಾ ಅಳವಡಿಕೆಗೆ ಮನವಿ ಮಾಡಿದೆ. ಇದಕ್ಕೆ ಅಗತ್ಯವಿರುವ 4.5 ಕೋಟಿ ರೂಪಾಯಿ ಹಣ ನೀಡುವುದಾಗಿಯೂ ಕೂಡ ಹೇಳಿದೆ. ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ರನ್ನ ಜೊತೆಗೆ ಚಾಟಿಂಗ್ ಮಾಡ್ತಿದ್ರು ಅಂದಿದ್ದ ಬೆಂಗಾಲಿ ನಟಿ ಖುಷಿ ಮುಖರ್ಜಿಗೆ ಸಂಕಷ್ಟ ಎದುರಾಗಿದೆ. ಸೂರ್ಯಕುಮಾರ್ ಆಪ್ತ ಫೈಜಾನ್ ಅನ್ಸಾರಿ ಖುಷಿ ವಿರುದ್ಧ 100 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಈ ಸಂಬಂಧ ಉತ್ತರ ಪ್ರದೇಶದ ಗಾಜಿಪುರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ.
ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಮತ್ತಷ್ಟು ಹಿಂಸಾಚಾರಕ್ಕೆ ತಿರುಗಿದೆ. ಈ ವಿಚಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆಯಲ್ಲಿ ಪ್ರತಿಧ್ವನಿಸಿದೆ. ಈ ಕುರಿತು ಮಾತನಾಡಿರುವ ಅಮೆರಿಕದ ಪ್ರತಿನಿಧಿ, ಇರಾನ್ ವಿಚಾರದಲ್ಲಿ ಅಮೆರಿಕ ಎಲ್ಲ ಆಯ್ಕೆಗಳನ್ನು ಮುಕ್ತವಾಗಿರಿಸಿಕೊಂಡಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸಂಘರ್ಷ ಪೀಡಿತ ಇರಾನ್ನಿಂದ ಭಾರತ ಸರ್ಕಾರ ಅಲ್ಲಿರುವ ಭಾರತೀಯರನ್ನು ವಾಪಸ್ ಕರೆಸಿಕೊಳ್ಳುವ ಯತ್ನ ಮುಂದುವರೆಸಿದೆ. ಈಗಾಗಲೇ ಭಾರತೀಯರನ್ನು ಕರೆತರುವ ಪ್ರಕ್ರಿಯೆ ಶುರುವಾಗಿದ್ದು, ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ವಿಶೇಷ ವಿಮಾನ ಭಾರತಕ್ಕೆ ಬರುವ ನಿರೀಕ್ಷೆ ಇದೆ. ಇರಾನ್ನಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದಾಗಿ ಭಾರತದ ಸಹಯೋಗದಲ್ಲಿ ನಿರ್ಮಾಣವಾಗಿರುವ ಚಾಬಹಾರ್ ಬಂದರಿನ ಮೇಲೆ ಕರಿಮೋಡ ಆವರಿಸಿದೆ. ಚಾಬಹಾರ್ ಬಂದರಿಗೆ ನಿರ್ಬಂಧಗಳ ವಿನಾಯಿತಿಗೆ ಕುರಿತಂತೆ ಅಮೆರಿಕ ಜೊತೆ ಭಾರತ ಸಂಪರ್ಕದಲ್ಲಿದೆ. ಹೀಗಂತ ಭಾರತೀಯ ವಿದೇಶಾಂಗ ಇಲಾಖೆ ಹೇಳಿದೆ. ಅಲ್ಲದೆ ಈ ಕುರಿತು ಪತ್ರ ರಿಲೀಸ್ ಮಾಡಿದೆ. ಮನುಷ್ಯರ ಸಂಪರ್ಕವಿಲ್ಲದ ಬುಡಕಟ್ಟು ಸಮುದಾಯವೊಂದು ಅಮೆಜಾನ್ ಕಾಡಿನಲ್ಲಿ ಪತ್ತೆಯಾಗಿದೆ. ಈ ಕುರಿತು ಲೇಖಕ ಮತ್ತು ಸಂರಕ್ಷಣಾವಾದಿ ಪಾಲ್ ರೋಸೋಲಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ದೋಣಿಯಲ್ಲಿ ಬುಡಕಟ್ಟು ಸಮುದಾಯ ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂಥೇಳಿ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಸಂಕ್ರಾಂತಿ ಮುಗಿತಾ ಇದ್ದಂತೆಯೇ ದೆಹಲಿಯಲ್ಲಿ ಇವತ್ತು ಕೇಂದ್ರದ ವರಿಷ್ಠ ನಾಯಕಗಳನ್ನು ಭೇಟಿಯಾಗಿದ್ದಾರೆ. ಅಸ್ಸಾಂ ಸೇರಿದಂತೆ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ತಯಾರಿಯ ಜೊತೆಗೆ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ಅವರು ಪ್ರತ್ಯೇಕವಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಸಂಕ್ರಾಂತಿ ಸಿಹಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಶಿವಕುಮಾರ್ ಅವರ ಆಪ್ತರು ಇದ್ದರೆ, ಇತ್ತ ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ನಾಟಿ ಕೋಳಿ ಊಟ ಮಾಡ್ತಾ ಮಾತುಕತೆ ನಡೆಸಿರೋದು ಪ್ರತಿಪಕ್ಷಗಳಿಗೂ ಕೂಡ ಆಹಾರವಾಗಿದೆ. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. 100% ನಿರೀಕ್ಷೆಯಲ್ಲಿದ್ದೀವಿ. ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಲ್ಲಿ ಪ್ರಥಮ ನಾನೇ. I can't disclose all those things. Let us see. I have come here only to meet my party leader. ಸಂಕ್ರಾಂತಿ ಹಬ್ಬ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯದ ಹಾವು ಏಣಿ ಆಟಕ್ಕೆ ದಾಳ ಉರುಳಿಸುವ ಕೆಲಸ ಶುರುವಾಗಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ವಿಮಾನ ಹತ್ತುತ್ತಿದ್ದಂತೆ ಅವರ ಆಪ್ತರು ಮತ್ತೆ ಸಿಎಂ ಕನಸಿನ ಲೋಕಕ್ಕೆ ಪ್ರಯಾಣ ಆರಂಭಿಸಿದ್ದಾರೆ. ಸಂಕ್ರಾಂತಿ ಆಗುತ್ತಿದ್ದಂತೆ ಸಿಹಿ ಸುದ್ದಿ ಬಂದೇ ಬಿಡುತ್ತೆ ಎಂದು ಭವಿಷ್ಯವಾಣಿ ನುಡಿಯಲು ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಮೊನ್ನೆ ಮೈಸೂರು ಏರ್ಪೋರ್ಟ್ನ ರನ್ವೇನಲ್ಲಿ ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ ಬೆನ್ನಲ್ಲೇ ಡಿಕೆ ದೆಹಲಿ ಪ್ರವಾಸ ಕೈಗೊಂಡಿದ್ದು ಸಹಜವಾಗೇ ಕುತೂಹಲ ಮೂಡಿಸಿದೆ. ಹಾಗೆ ನೋಡಿದ್ರೆ ರಾಹುಲ್ ಭೇಟಿಗೂ ಮುಂಚಿತವಾಗಿಯೇ ಡಿಕೆಶಿ ದೆಹಲಿ ಯಾತ್ರೆ ಫಿಕ್ಸ್ ಆಗಿತ್ತು. ಇವತ್ತು ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದ ಸಭೆ ದೆಹಲಿಯ ಇಂದಿರಾ ಭವನದಲ್ಲಿ ನಿಗದಿಯಾಗಿತ್ತು. ನಂತರ ಏಕಾಏಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಸಭೆ ಶಿಫ್ಟ್ ಆಗಿದ್ದೂ ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿತ್ತು. ಅದರಲ್ಲೂ ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯ ಹೊತ್ತಲ್ಲೇ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಡಿಕೆಶಿ ಕೂಡ ಬಂದಿದ್ರು. ಸಹಜವಾಗಿಯೇ ಎಲ್ಲರ ಕಣ್ಣು ಅತ್ತ ಬಿದ್ದಿತ್ತು. ಆದರೆ ಸಭೆಗೂ ಮುಂಚಿತವಾಗಿ ಮಾತಾಡಿದ್ದ ಡಿಕೆಶಿ ನನ್ನ ದೆಹಲಿ ಭೇಟಿ ವಿಚಾರದಲ್ಲಿ ಗೌಪ್ಯತೆ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರು. How can I disclose any plan? Always politics will be discussed and it is not in a public affair. Anything is there, our in charge general secretaries will be there. They will tell what is their plan. Sir, recently you met Rahul Gandhi. Was there any discussion regarding the CM post? I can't disclose all those things. It is not a public issue to be discussed. It is between me and the party high command and my chief minister. Sir, will you meeting the Congress high command in this visit? Let us see. I have come here only to meet my party leader. ದೆಹಲಿ ಭೇಟಿ ಮೀಟಿಂಗ್ಗಳ ಬಗ್ಗೆ ಕುತೂಹಲ ಮೂಡಿರೋವಾಗಲೇ ಡಿಕೆಶಿ ಆಪ್ತರು ಆಡಿರುವ ಮಾತುಗಳೂ ಸಹ ಪ್ರಸಕ್ತ ಬೆಳವಣಿಗೆಗಳ ಮೇಲೆ ಇನ್ನಷ್ಟು ರೋಚಕತೆ ಹೆಚ್ಚಿಸಿವೆ. ಮೊನ್ನೆ ಸಂಕ್ರಾಂತಿಗೂ ಹಿಂದಿನ ದಿನ ಡಿಕೆಶಿಗೆ ಸಂಕ್ರಾಂತಿ ಸಿಹಿ ಸಿಗುತ್ತೆ ಅಂದಿದ್ರು ಕುಣಿಗಲ್ ಶಾಸಕ ರಂಗನಾಥ್. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಎಂಬ ಧಾಟಿಯಲ್ಲಿ ಮಾತನಾಡಿದ್ರು. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ. ನಾನು ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ ಸಂಕ್ರಾಂತಿಯ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ.
ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆಯ ಸುದ್ದಿ ಬರುತ್ತೆ. ಸೂರ್ಯ ಪಥ ಬದಲಾವಣೆ ಆಗ್ತದೆ ಸಂಕ್ರಾಂತಿ ಅಂತ. ಅದೇ ರೀತಿ ಪಥ ಬದಲಾವಣೆ ಸೂರ್ಯ ಆಯಿತು. ಅದೇ ರೀತಿ ನಮ್ಮ ಪಥ ಬದಲಾವಣೆಯೂ ಆಗಿದೆ. ಇವತ್ತು ಹೈಕಮಾಂಡ್ ಕರೆದಿರೋದ್ರಿಂದ ಪಥ ಎಲ್ಲರದ್ದು ದೆಹಲಿ ಕಡೆ ಇದೆ. ಅದೇ ಪಥ ಬದಲಾವಣೆ ಅಂದರೆ ಏನು ಅಂದರೆ ನಮ್ಮದು ಸಹ ಒಂದು ಆಶಾಭಾವನೆ, ದೆಹಲಿ ಕಡೆ ಪಥ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ರೀತಿ ಪೂರ್ವಕವಾಗಿ 16ನೇ ತಾರೀಕಿಗೆ ಕರೆದಿರೋದು ಮಾಧ್ಯಮದವ್ರು ಉತ್ತರ ಕೊಡೋಕೆ ನನಗೆ ಅನುಕೂಲ ಆಗಿದೆ. 100% ನಿರೀಕ್ಷೆಯಲ್ಲಿದ್ದೀವಿ. ನಾವು ಯಾವಾಗಲೂ ಆಶಾಭಾವನೆಯಲ್ಲಿದ್ದೀನಿ. ನಾನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಂಡಲ್ಲಿ ಪ್ರಥಮ ನಾನೇ. ದಿಲ್ಲಿಯಲ್ಲಿ ಡಿಕೆ ದಾಳ, ರಾಜಣ್ಣ ಮನೆಯಲ್ಲಿ ಸಿದ್ದು ಊಟ, ನಾನ್ ವೆಜ್ ಊಟದೊಂದಿಗೆ ಒಂದಷ್ಟು ಪಾಲಿಟಿಕ್ಸ್. ನಂಗೆ ಗೊತ್ತಿಲ್ಲಪ್ಪ ನಾನು. Number one, Chief Minister who has completed more number of days. ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಕುರ್ಚಿ ಖಾಲಿ ಇಲ್ಲ. ಸಿಎಂ ಪಟ್ಟದ ಕನಸು ಕಾಣುತ್ತಿರುವ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ನಾನಾ ದಾಳ ಹೂಡುತ್ತಿರೋವಾಗಲೇ ಸಿಎಂ ಸಿದ್ದರಾಮಯ್ಯ ಆಪ್ತನ ಮನೆಯಲ್ಲಿ ಊಟಕ್ಕೆ ಕೂತಿದ್ರು. ಸಂಕ್ರಾಂತಿ ಮರುದಿನದ ನಾನ್ ವೆಜ್ ಊಟ ಮಾಡಿಕೊಂಡು ರಾಜ್ಯ ಒಲಿಂಪಿಕ್ಸ್ ಕ್ರೀಡಾಕೂಟ ಉದ್ಘಾಟನೆಗೆ ಸಿಎಂ ಹೋದ್ರು. ಅಲ್ಲಿ ಮಾತನಾಡಿದಾಗಲೂ ಕೂಡ ಊಟ ಚೆನ್ನಾಗಿತ್ತು ಅಂದಷ್ಟೇ ಹೇಳಿ ಹೋದ್ರು. ಸಂಪುಟಕ್ಕೆ ರಾಜಣ್ಣ ಸೇರಿಸಿಕೊಳ್ಳುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲು ಸೂಪು, ಆಮೇಲೆ ಎಂಥದ್ದು ಚಿಕನ್, ನಾಟಿ ಚಿಕನ್ ಇವೆಲ್ಲ ಇತ್ತು, ಚೆನ್ನಾಗಿತ್ತು. ನಂಗೆ ಗೊತ್ತಿಲ್ಲಪ್ಪ ನಾನು. ಸಂಪುಟ ಪುನರಚನೆ ಆಗಬಹುದು, ಆದರೆ ಸಿಎಂ ಬದಲಾವಣೆ ಆಗೋದಿಲ್ಲ ಅನ್ನೋದು ಮಾತ್ರ ಸಿಎಂ ಆಪ್ತ ಬಳಗದ ವಾದ. ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ, ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವರೆಲ್ಲ ಕರೆದಿದ್ದಾರೆ, ಹೋಗ್ತಾರೆ. ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ ಎ KPCC ಪ್ರೆಸಿಡೆಂಟ್. He has got every right to meet every leader in the country. ಇಲ್ಲದನ್ನೆಲ್ಲ ಆಟ್ರಿಬ್ಯೂಟ್ ಯಾಕೆ ಮಾಡ್ತೀರಿ? ಏನೂ ಆಗೋದಿಲ್ಲ. ಈಗ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಮೊನ್ನೆ ರಾಹುಲ್ ಗಾಂಧಿಯವರು ಬಂದಾಗ ಅವ್ರಿಗಿಬ್ಬರಿಗೂ ಹೇಳಿದ್ದಾರೆ, ಅವ್ರು ಕರೆಸಿ ಮಾತಾಡ್ತಾರೆ. ಇನ್ನು ಯಾವುದೇ ವಿಚಾರ ಬಂದರೂ ಅಲ್ಲಿ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಮಧ್ಯೆ ಮಾತಿನ ಫೈಟ್ ಇದ್ದೇ ಇರುತ್ತವೆ. ಮೊನ್ನೆ ನಮ್ಮ ಸಮುದಾಯದವರೇ ಬೆನ್ನಿಗೆ ಚೂರಿ ಹಾಕಿದ್ರು ಅಂದಿದ್ರು ಡಿಕೆ ಶಿವಕುಮಾರ್. ಅದಕ್ಕೆ ಟಾಂಗ್ ಕೊಟ್ಟಿರುವ HD ಕುಮಾರಸ್ವಾಮಿ ಕೆಲವರಿಗೆ ಜನಬಲ ಬೇಕು, ಜನಬಲದಿಂದಲೇ ರಾಜ್ಯ ಲೂಟಿ ಮಾಡೋದೇ ಕೆಲಸ ಎಂದು ತಿರುಗೇಟು ಕೊಟ್ರು. ನಮ್ ಸ್ವಂತ ಜನನೇ, ನಮ್ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಿಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಕಿಲ್ವಲ್ಲ, ಇವ್ ಸಿಗ್ತಾ ಇದ್ದಲ್ಲ, ಅದಾಯ್ತಲ್ಲ ಅಂತ ದಿನ ಹೊಸಗ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದಾರೆ. ಏನೆಲ್ಲ ನನಗೆ ಆಗ್ತಾ ಇದಾರೆ, ಟಿವಿಗಳಲ್ಲಿ ಆಗ್ತಾ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ತಾ ಇದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದಾರೆ. ನೀವು ನೋಡಿ ನನಗೆ ಸಾಕೋತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಬಂದು ಬಾಯಿ ಚಪ್ಲಿಕ್ ಮಾತಾಡಿದ್ದಾರೆ. ನಾನು ಬಾಯಿ ಚಪ್ಲಿಕ್ ಮಾತಾಡಲ್ಲ. ಯಾವ ರೀತಿ ಅಕ್ರಮವಾಗಿ ಸಂಪಾದನೆ ಮಾಡಬೇಕು, ಇದಕ್ಕೆ ಜನ ನಿಮಗೆ ಬೆಂಬಲ ಕೊಡ್ತಾರ? ನಿಮ್ದೊಂದು ರೀತಿ ಚಪ್ಪಲ, ನಂದೊಂದು ರೀತಿ ಚಪ್ಪಲ. ನಿಮ್ಗೆ ಹಣ ಮಾಡೋ ಚಪ್ಪಲ, ನನಗೆ ಜನ ಬೆಂಬಲ ಪಡೆಯೋ ಚಪ್ಪಲ. ಹೀಗೆ ರಾಜ್ಯ ರಾಜಕೀಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹತ್ತಿರವಾಗುತ್ತಿದ್ದಂತೆ ಏಟು ಎದುರೇಟು ಜೋರಾಗ್ತಿವೆ. ನಡುವೆ ಸಿಎಂ ಬದಲಾವಣೆಯ ಪಟಾಕಿಯೂ ಸಿಡಿಯುತ್ತಲೇ ಇದೆ. ಹೀಗಾಗಿ ರಾಜ್ಯದಲ್ಲಿ ಸುಗ್ಗಿ ಹಬ್ಬದ ಜೊತೆಗೆ ರಾಜಕೀಯದ ಸುಗ್ಗಿಯೂ ಎಗ್ಗಿಲ್ಲದೆ ಸಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿ ಬೆಂಕಿ ಹಚ್ಚಿದ್ದೀನಿ, ಚಪ್ಪಲಿ ಹೊಡಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು ಪೌರುಷ ತೋರಿಸಿದ್ದ ಕಾಂಗ್ರೆಸ್ನ ರಾಜೀವ್ ಗೌಡ 3 ದಿನಗಳಿಂದ ನಾಪತ್ತೆಯಾಗಿದ್ದಾನೆ. 2 FIR ಹಾಕಿರುವ ಪೊಲೀಸರು ಇನ್ನೂ ಕೂಡ ಹುಡುಕ್ತಾನೇ ಇದ್ದಾರೆ. ಅದೆಲ್ಲಿ ಹುಡುಕ್ತಿದ್ದಾರೋ ಗೊತ್ತಿಲ್ಲ, ಆದರೆ ಹುಡುಕ್ತಾನೇ ಇದ್ದಾರೆ. ಆದರೆ ಇನ್ನೆರಡು ದಿನಗಳೊಳಗೆ ರಾಜೀವ್ನನ್ನು ಬಂಧಿಸಿದರೆ ಬೀದಿಗಿಳಿದು ಹೋರಾಟ ಮಾಡೋದಾಗಿ ಪ್ರತಿಪಕ್ಷಗಳು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿವೆ. ನಮ್ಮ ಬ್ಯಾನರ್ ಏನೋ ಬಿಚ್ಚಿದ್ದೀರಿ ಅಂತಂದ್ರೆ ಬಂದು ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ನಾನು ಇನ್ನೂ ಒಳ್ಳೆತನ ನೋಡಿದ್ದೀನಿ, ಕೆಟ್ಟತನ ನೋಡಿಲ್ಲ. ಶಿಡ್ಲಘಟ್ಟದ ಪೌರಾಯುಕ್ತರಿಗೆ ಧಮಕಿ ಹಾಕಿದ ಆಸಾಮಿ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ಚಪ್ಪಲಿಯಲ್ಲಿ ಹೊಡಿತೀನಿ, ದಂಗೆ ಎಬ್ಬಿಸ್ತೀನಿ, ಜನರನ್ನ ನುಗ್ಗಿಸಿ ಹಲ್ಲೆ ಮಾಡಿಸ್ತೀನಿ ಅಂತೆಲ್ಲ ಬಡಾಯಿ ಕೊಚ್ಕೊಂಡಿದ್ದ ಮಹಾಶೂರ ಓಡಿ ಹೋಗಿದ್ದಾನೆ.
ನಾನ್ ಯಾರಂತ ತೋರಿಸ್ತೀನಿ ಅಂತ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲೇ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿದ್ದ ಕಾಂಗ್ರೆಸ್ ನಾಯಕ ಕಣ್ಮರೆಯಾಗಿದ್ದಾನೆ. ಒಟ್ಟು 9 ಕ್ರಿಮಿನಲ್ ಕೇಸ್ಗಳಿರುವ ವ್ಯಕ್ತಿ ಈಗ 2 ಎಫ್ಐಆರ್ಗಳಲ್ಲಿ ಬೇಕಾಗಿರುವ ಶಿಡ್ಲಘಟ್ಟದ ಶೂರ ಪೊಲೀಸರ ಕೈಗೂ ಸಿಕ್ಕಿಲ್ಲ. ಪೊಲೀಸರು ಹುಡುಕಾಡ್ತಿದ್ದೀವಿ ಅಂತ ಅದೇ ಡೈಲಾಗ್ಗಳನ್ನ ರಿಪೀಟ್ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಸರ್ಕಾರದಲ್ಲಿರೋ ಘಟಾನುಘಟಿಗಳೇ ರಾಜೀವ್ ಗೌಡನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಜೆಡಿಎಸ್ ನಾಯಕರು ನೇರವಾಗಿ ಆರೋಪ ಮಾಡ್ತಿದ್ದಾರೆ. ಚೀಫ್ ಸೆಕ್ರೆಟರಿನೂ ಏನಾದರೂ ಈ ಸರ್ಕಾರದಲ್ಲಿ ಹೆಬ್ಬೆಟ್ಟಿಂಗ್ ಚೀಫ್ ಸೆಕ್ರೆಟರಿನೋ ಇಲ್ಲ ಅವರ ಅಧಿಕಾರಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಚೀಫ್ ಸೆಕ್ರೆಟರಿನೋ ನಾನೇ ಪರ್ಸನಲಿ ಏನು ಮಾತಾಡಿದ್ದೇನೆ, ಏನ್ ತೀರ್ಮಾನ ಮಾಡ್ತಾರೋ ನೋಡೋಣ. 1-2 ದಿವಸ ಕಾಯ್ತಾ ಇದ್ದೇನೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತೇವೆ. ಈ ಕೂಡಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವತ್ತೇನು ಈ ವ್ಯಕ್ತಿ ಒಂದು ಹೆಣ್ಣು ಮಗಳ ಬಗ್ಗೆ ಒಂದು ದೌರ್ಜನ್ಯವನ್ನು ಎಸೆದಿದ್ದಾರೆ, ಒಂದು ಧಮಕಿಯನ್ನು ಹಾಕಿರ್ತಕ್ಕಂಥ ಪ್ರಕರಣ ಏನಿದೆ, ಇದಕ್ಕೆ ಈ ಕೂಡಲೇ ಅವರು ಆಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದಾದ್ರೆ ಜನತಾದಳ ಪಕ್ಷದ ಕಡೆಯಿಂದ ನಾವು ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿ ಹೇಳುತ್ತೆ. ರಾಜೀವ್ ಗೌಡನನ್ನ 2 ದಿನದ ಒಳಗೆ ಬಂಧಿಸದಿದ್ರೆ ಬೀದಿಗಿಳಿತೀವಿ ಅಂತ ಜೆಡಿಎಸ್ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ರಾಜೀವ್ ಗೌಡನ ಬಂಧನದ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ನಾಜೂಕಾಗಿ ಮಾತನಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ಗೂ ರಾಜೀವ್ ಧಮಕಿ ಹಾಕಿದ್ದ. ಆದರೂ ಸಚಿವರು ರಾಜೀವ್ ಗೌಡ ನಮ್ಮ ಪಕ್ಷದವರು, ಸಣ್ಣ ಪುಟ್ಟ ಮನಸ್ತಾಪ ಅಷ್ಟೇ ಅಂತಿದ್ದಾರೆ. ಇನ್ನೊಂದು ಕಡೆ ನಿಂದನೆಗೊಳಗಾದ ಪೌರಾಯುಕ್ತೆ ಲೇಟ್ ಆಗಿ ದೂರು ಕೊಟ್ಟರು. ಮಾಧ್ಯಮಗಳಿಗೆಲ್ಲ ಹೇಳಿಕೆ ಕೊಟ್ಟು ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಹಾಗಾಗಿ ರಾಜೀವ್ ಗೌಡ ತಲೆಮರೆಸಿಕೊಳ್ಳಲು ಸಮಯ ಸಿಕ್ತು ಅಂತ ಬೇರೆ ಸ್ಟೇಟ್ಮೆಂಟ್ ಕೊಟ್ಟರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರು ರಾಜೀವ್ ಗೌಡ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿದ್ದಾನೆ, ಅಕಸ್ಮಾತ್ ಆಗಿ ತಪ್ಪಾಗಿದೆ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡ್ರು. ವಾರ್ನ್ ಮಾಡಿದ್ದಾರೆ ಮತ್ತೊಂದು ವಿಡಿಯೋ ಅಂತ ನನಗೆ ಯಾವುದು ನೋಡಿಲ್ಲ. ಏನೋ ಆಡಿಯೋಲ್ಲಿ ಏನೋ ಹೇಳಿದ್ದಾರೆ ಅಂದರು, ನಾನು ನೋಡಿದೆ ಯಾವುದು ಆಡಿಯೋ ಆ ರೀತಿ ನೇರವಾಗಿ ನನ್ನನ್ನು ಗಮನದಲ್ಲಿಟ್ಕೊಂಡು ಹೇಳಿರುವಂಥದ್ದು ಯಾವುದೂ ಇಲ್ಲ. ಆ ರೀತಿ ಹೇಳಿದ್ರು ಅವರು ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದರು. ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತೊಬ್ಬರು ಏನಾದರೂ ನೋವಾದಂಥ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಏನಾದರೂ ಹೇಳ್ಬೋದು. ಎಲ್ಲೋ ಒಂದು ಕಡೆ ತಮ್ಮ ಮಾಧ್ಯಮದ ಸ್ನೇಹಿತರ ತಪ್ಪು ಇದೆ. ಘಟನೆ ಆದಾಗ ಅಧಿಕಾರಿಗೆ ತಕ್ಷಣ ದೂರು ದಾಖಲುವಂಥದ್ದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ವಿಳಂಬ ಆಗಿದ್ದರಿಂದ ಬಹುಶಃ ಆಪಾದಿತರು ಯಾರಿದ್ದರೂ ಅವರು ಪೊಲೀಸರ ಕೈಗೆ ಸಿಗದೇ ಇರೋವಂಥದ್ದು. ಆದರೂ ಪೊಲೀಸ್ನವರು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದೆ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ರಾಜೀವ್ ಗೌಡ ಮಾಡಿದ್ದು ತಪ್ಪು ಅಂತ ಹೇಳೋ ಸಚಿವರು ಧಮಕಿ ಹಾಕಿದವನನ್ನ ಸಮರ್ಥನೇನೂ ಮಾಡಿಕೊಂಡ್ರು. ರಾಜೀವ್ ಗೌಡ ಒಳ್ಳೆಯ ಕೆಲಸ ಮಾಡಿದವನು ಅಂತಿದ್ದಾರೆ. ಆದ್ರೆ ಇದೇ ರಾಜೀವ್ ಗೌಡ ದೊಡ್ಡ ವಂಚಕ ಅನ್ನೋ ಕಟು ಸತ್ಯಗಳು ಹೊರಬರ್ತಿದೆ. ರಾಜೀವ್ ಗೌಡನ ಕಚೇರಿಗೆ ಪೂಜೆಗೆ ಹೋಗ್ತಿದ್ದ ಅರ್ಚಕನ ಕಡೆಯಿಂದ ಬ್ರಾಹ್ಮಣ ಸಮುದಾಯದವರಿಗೆ ಸೈಟ್ಗಳನ್ನ ಹಂಚಿದ್ನಂತೆ. ಆದ್ರೆ ಅದೆಲ್ಲ 420 ದಾಖಲೆಗಳು ಅಂತ ಗೊತ್ತಾದಾಗ ಅರ್ಚಕ ಮಣಿಕಂಠ ಶರ್ಮಾ ಸೈಟ್ ತಗೋಬೇಡಿ ಅಂತ ಹೇಳಿದ್ರಂತೆ. ಅದಕ್ಕೆ ಸಿಟ್ಟಾಗಿ ರಾಜೀವ್ ಗೌಡ ಹುಡುಗರನ್ನ ಬಿಟ್ಟು ಕೈಕಾಲು ಮುರಿಸಿದ್ನಂತೆ. ಈಗ ಬ್ರಾಹ್ಮಣರ ಶಾಪ ರಾಜೀವನಿಗೆ ತಟ್ಟಿದೆ ಅಂತ ಪುರೋಹಿತ ಮಣಿಕಂಠ ಶರ್ಮಾ ಅವರೇ 4 ವರ್ಷದ ಹಿಂದಿನ ಘಟನೆಯನ್ನ ನೆನಪಿಸಿಕೊಂಡ್ರು. ನಮ್ಮವರಿಗೆ ಸೈಟ್ಗಳು ತಗೋಬೇಡಿ ಅಂತೇಳಿ ಎಲ್ರಿಗೂ ಹೇಳಿದೆ. ಇವನು ನನ್ನ ಬಿಸ್ನೆಸ್ಗೆ ಅಡ್ಡಿ ಬರ್ತಾ ಇದ್ದಾನೆ ಅಂತೇಳಿ ರೌಡಿಗಳನ್ನ ಪಟಾಲಂನ ಕರೆಸಿ ನನ್ನ ಮಾರಣಾಂತಿಕ ಹಲ್ಲೆಯನ್ನು ಮಾಡಿಸ್ದ. ಇವನು ಮಾಡಿದಂತರ ಕೆಲಸ ಈ ಕೈ ಇವತ್ತು ನಾವು ಗಂಟೆ ಹೊಡೆಯೋಕ್ಕಾಗಲ್ಲ, ಇವತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಈ ಥರ ಕೆಲಸನ ನಮಗೆ ಕೊಟ್ಟಿದ್ದಾನೆ ಈ ಮಹಾನುಭಾವ. ಏನಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತ ಆ ಭಗವಂತ ಪ್ರೇರಣೆ ಆಗಿರೋದ್ರಿಂದ ನಮ್ಮ ಶಾಪ ಅವನಿಗೆ ತಟ್ಟಿದೆ. ರಾಜೀವ್ ಗೌಡ ಕರಾಳ ಕಥೆಗಳು ದಿನಕ್ಕೊಂದು ಹೊರಗೆ ಬರ್ತಿದೆ. ಕಾಂಗ್ರೆಸ್ ಪಕ್ಷ ನೋಟಿಸ್ ಕೊಟ್ಟು ಉತ್ತರ ಕೇಳಿ ಸುಮ್ಮನಾಗಿದೆ. ಇನ್ನೊಂದು ಕಡೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದವರು ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿ ರಾಜೀವ್ ಗೌಡನನ್ನ ಬಂಧಿಸದಿದ್ರೆ ಹೋರಾಟ ತೀವ್ರಗೊಳಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರದ್ದು ಒಂದೇ ಉತ್ತರ, ಹುಡುಕ್ತಿದ್ದೀವಿ ಅಂತ. ಎಷ್ಟು ದಿನ ಹುಡುಕಾಡ್ತಾರೋ, ಯಾವಾಗ ಚಪ್ಪಲಿ ರಾಜೀವನನ್ನ ಬಂಧಿಸ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮಹಾರಾಷ್ಟ್ರದ ಮುಂಬೈನಲ್ಲಿ 30 ವರ್ಷಗಳಿಂದ ಕೂಡ ಠಾಕ್ರೆ ಕುಟುಂಬದ ಆಧಿಪತ್ಯ ಇತ್ತು. ಯಾಕಂದರೆ ಶಿವಸೇನೆಯೇ ಅಲ್ಲಿ ಸತತವಾಗಿ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತವನ್ನು ನಡೆಸ್ತಾನೇ ಬಂದಿತ್ತು. ಆದರೆ ಈಗ ಮಹಾರಾಷ್ಟ್ರದ ವಿಧಾನಸಭೆಯಲ್ಲೂ ಸೋಲಾಯಿತು, ಲೋಕಸಭೆಯಲ್ಲಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ರೂ ಕೂಡ ಈಗ ಮುಂಬೈ ಮಹಾನಗರ ಪಾಲಿಕೆ ಸೇರಿದಂತೆ ಬಹುತೇಕ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹೀನಾಯವಾಗಿ ಸೋಲನ್ನು ಕಂಡಿದೆ. ಬಿಜೆಪಿ ಗೆಲುವಿನಲ್ಲಿ ಸಂಭ್ರಮಿಸ್ತಾ ಇದ್ದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ವೋಟ್ ಚೋರಿಯ ಆರೋಪವನ್ನು ಮುಂದುವರಿಸಿವೆ.
ಮಹಾರಾಷ್ಟ್ರ ರಾಜ್ಯದಲ್ಲಿ ನಿನ್ನೆ ಪುರಸಭೆ ನಗರಸಭೆ ಜೊತೆಗೆ ಮಹಾನಗರ ಪಾಲಿಕೆಗಳಿಗೆ ಮತದಾನ ನಡೆದಿತ್ತು. ಇವತ್ತು ಮತ ಎಣಿಕೆಯನ್ನು ಮುಗಿದಿದ್ದು ದೇಶದ ಆಗರ್ಭ ಶ್ರೀಮಂತ ಮಹಾನಗರ ಪಾಲಿಕೆಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಭರ್ಜರಿ ಗೆಲುವು ಸಾಧಿಸಿದೆ. ಬಿಜೆಪಿ ಮಿತ್ರ ಪಕ್ಷಗಳನ್ನ ಈ ಸಲ ಬಗ್ಗುಬಡಿಯುವುದಕ್ಕೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ 20 ವರ್ಷಗಳ ಬಳಿಕ ಒಂದಾಗಿದ್ರು. ಆದರೆ ಠಾಕ್ರೆ ಬ್ರದರ್ಸ್ ಒಂದಾದ್ರೂ ಬಿಜೆಪಿ ಮತ್ತು ಶಿಂಧೆ ಬಣಕ್ಕೆ ಜನ ಗೆಲುವು ಕೊಟ್ಟಿದ್ದಾರೆ. ಸತತ 30 ವರ್ಷಗಳಿಂದ ಮುಂಬೈನಂಥ ಮಹಾನಗರ ಪಾಲಿಕೆಯಲ್ಲಿ ವಿರಾಜಮಾನವಾಗಿ ಅಧಿಕಾರ ಅನುಭವಿಸುತ್ತಿದ್ದ ಉದ್ಧವ್ ಠಾಕ್ರೆ ಬಣ ಈಗ ಪ್ರತಿಪಕ್ಷ ಸ್ಥಾನಕ್ಕೆ ಹೋಗಿದ್ದು ಬಿಜೆಪಿ ಫಸ್ಟ್ ಟೈಮ್ ಮೊದಲ ಮೇಯರ್ ಅಧಿಕಾರ ನಡೆಸೋದು ಫೈನಲ್ ಆಗಿದೆ. 227 ವಾರ್ಡ್ಗಳ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ 93 ಸ್ಥಾನ ಗೆದ್ದಿದೆ. ಬಿಜೆಪಿ ಮಿತ್ರ ಏಕನಾಥ್ ಶಿಂಧೆ ಶಿವಸೇನೆ ಪಕ್ಷ 29 ವಾರ್ಡ್ಗಳನ್ನು ಗೆದ್ದಿದೆ. ಇನ್ನು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ 61 ಸ್ಥಾನ ಗೆದ್ದಿದ್ರೆ ಕಾಂಗ್ರೆಸ್ 15 ವಾರ್ಡ್ಗಳಲ್ಲಿ ಗೆಲುವು ಕಂಡಿದೆ. ಎಂಎನ್ಎಸ್, ಎನ್ಸಿಪಿ ಸ್ವತಂತ್ರ ಅಭ್ಯರ್ಥಿಗಳು ಒಟ್ಟು 29 ವಾರ್ಡ್ಗಳಲ್ಲಿ ಜಯ ಸಾಧಿಸಿದ್ದಾರೆ. ನವಿ ಮುಂಬೈನ 111 ವಾರ್ಡ್ಗಳಲ್ಲಿ ಬಿಜೆಪಿ 66 ಕಡೆ, ಶಿಂಧೆ ಬಣದ ಶಿವಸೇನೆ 42 ಕಡೆ ಗೆದ್ದಿದ್ರೆ ಉದ್ಧವ್ ಠಾಕ್ರೆ ಶಿವಸೇನೆ 2 ಕ್ಷೇತ್ರದಲ್ಲಿ ಗೆದ್ದಿದೆ. ಕಾಂಗ್ರೆಸ್ ನವಿ ಮುಂಬೈನಲ್ಲಿ 0 ಸುತ್ತಿದ್ರೆ ರಾಜ್ ಠಾಕ್ರೆಯ ಎಂಎನ್ಎಸ್ ಹಾಗೂ ಒಬ್ಬ ಸ್ವತಂತ್ರ ಅಭ್ಯರ್ಥಿ ತಲಾ 1 ವಾರ್ಡ್ನಲ್ಲಿ ಗೆದ್ದಿದ್ದು ಇಲ್ಲೂ ಬಿಜೆಪಿಗೆ ಅಧಿಕಾರ ದಕ್ಕಿದೆ. ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಕಮಾಲ್ ಮಾಡಿದೆ. ಒಟ್ಟು 165 ವಾರ್ಡ್ಗಳಲ್ಲಿ ಬಿಜೆಪಿ 90 ವಾರ್ಡ್ಗಳನ್ನು ಗೆದ್ದಿದ್ರೆ ಶಿಂಧೆ ಶಿವಸೇನೆ 2, ಉದ್ಧವ್ ಶಿವಸೇನೆ 2 ಕಡೆ, ಕಾಂಗ್ರೆಸ್ 8 ಕಡೆ ಗೆದ್ದಿದೆ. ಇನ್ನು ಎನ್ಸಿಪಿ 20 ವಾರ್ಡ್ಗಳಲ್ಲಿ, ಇತರೆ ಅಭ್ಯರ್ಥಿಗಳು 43 ಕಡೆ ಗೆಲುವು ಸಾಧಿಸಿದ್ದಾರೆ. ಥಾಣೆಯ 131 ವಾರ್ಡ್ಗಳ ಪೈಕಿ ಬಿಜೆಪಿ 28ರಲ್ಲಿ ಗೆದ್ದಿದ್ರೆ ಶಿಂಧೆ ಬಣ 37 ಸ್ಥಾನ ಗಳಿಸಿದೆ. ಉದ್ಧವ್ ಬಣ 1 ಸ್ಥಾನದಲ್ಲಿ, ಕಾಂಗ್ರೆಸ್ 3 ಕಡೆ ಗೆದ್ದಿದೆ. ಬಿಜೆಪಿ ಮಿತ್ರ ಪಕ್ಷಗಳೇ ಅಧಿಕಾರಕ್ಕೆ ಬರೋದು ಬಹುತೇಕ ಫೈನಲ್ ಆಗಿದೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಹೊರಗೆ ಬರ್ತಿದ್ದಂತೆ ಕಾಂಗ್ರೆಸ್ ಹಾಗೂ ಘಟಬಂಧನ್ ನಾಯಕರು ವೋಟ್ ಚೋರಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎಕ್ಸ್ ಖಾತೆಯಲ್ಲಿ ಶಾಯಿ ಗುರುತು ಅಳಿಸಿ ಹೋಗುತ್ತಿದೆ ಎಂಬ ಶೀರ್ಷಿಕೆಯ ಮಾಧ್ಯಮ ವರದಿಯನ್ನ ಹಂಚಿಕೊಂಡು ಈ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗವು ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿರುವುದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಕುಸಿಯಲು ಕಾರಣವಾಗಿದೆ. ಮತಗಳ್ಳತನ ದೇಶದ್ರೋಹದ ಕೃತ್ಯ ಅಂತ ಬರೆದಿದ್ದಾರೆ. ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತದಾರರಿಗೆ ಶಾಹಿ ಬಳಸಿಲ್ಲ, ಬದಲಿಗೆ ಮಾರ್ಕರ್ ಪೆನ್ಗಳನ್ನು ಬಳಸಲಾಗಿದೆ. ಇದರಿಂದ ನಕಲಿ ಮತದಾನ ನಡೆದಿದೆ ಅನ್ನೋದು ರಾಹುಲ್ ಗಾಂಧಿ ನೇರ ಆರೋಪ. ಇದಕ್ಕೆ ಚುನಾವಣಾ ಆಯೋಗವೂ ಪ್ರತಿಕ್ರಿಯೆ ನೀಡಿದೆ. ಮಾರ್ಕರ್ ವಿವಾದದ ಬಗ್ಗೆ ತನಿಖೆ ನಡೆಸ್ತೀವಿ, ನಿಜಕ್ಕೂ ತಪ್ಪಾಗಿದೆಯಾ ಅಥವಾ ದುರುದ್ದೇಶದಿಂದ ಮಾಡಿದ್ದ ಅಂತ ಎಲ್ಲ ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತೀವಿ. ಹಾಗೆ ಮುಂಬರುವ ಜಿಲ್ಲಾ ಪರಿಷತ್ ಚುನಾವಣೆಗಳಿಗೂ ಶಾಹಿ ಬಳಕೆಗೆ ಆದೇಶ ಮಾಡ್ತೀವಿ. ಕರ್ನಾಟಕ ಸರ್ಕಾರದ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ಕಂಪನಿ ತಯಾರಿಸುವ ಸಾಂಪ್ರದಾಯಿಕ ಶಾಯಿಯನ್ನ ಬಳಸಲಾಗುತ್ತೆ ಅಂತ ಹೇಳಿದ್ದಾರೆ. ಆರೋಪಗಳು ಏನಾದರೂ ಇರಲಿ, ಬಿಜೆಪಿ ಮತ್ತು ಮೈತ್ರಿಕೂಟದ ಗೆಲುವಿಗೆ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಫಡ್ನವಿಸ್ ಮತ್ತು ಶಿಂಧೆ ಬಣಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಮಹಾರಾಷ್ಟ್ರ ಲೋಕಲ್ ವಾರ್ ಫಲಿತಾಂಶ ಕರ್ನಾಟಕದಲ್ಲೂ ರಿಪೀಟ್ ಆಗುತ್ತೆ. ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ ಅಂತ ರಾಜ್ಯದಲ್ಲೂ ಪ್ರತಿಪಕ್ಷ ನಾಯಕರು ಭವಿಷ್ಯ ನುಡಿಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2025ನೇ ಸಾಲಿನ ನೊಬೆಲ್ ಶಾಂತಿ ಪುರಸ್ಕಾರದ ಮೇಲೆ ಬಹಳಷ್ಟು ಆಸೆಗಳನ್ನು ಇಟ್ಕೊಂಡಿದ್ರು. 8 ಯುದ್ಧಗಳನ್ನು ನಿಲ್ಲಿಸಿದ್ದೀನಿ, ಲಕ್ಷಾಂತರ ಜನರ ಜೀವ ಉಳಿಸಿದ್ದೀನಿ, ನನಗೇ ನೊಬೆಲ್ ಕೊಡಲೇಬೇಕಾಗತ್ತೆ, ನನ್ನನ್ನು ಬಿಟ್ಟು ಬೇರೆ ಯಾರಿಗೆ ಕೊಡೋದಕ್ಕೆ ಸಾಧ್ಯ, ಈ ಲೆವೆಲ್ಗೆ ಅವರು ಮಾತನಾಡ್ತಾ ಇದ್ರು. ಆದರೆ ಕಡೆಗೆ ಅದು ವೆನೆಜುವೆಲಾದ ನಾಯಕಿ ಮರಿಯಾಗೆ ಆ ಗೌರವ ಸಿಕ್ತು. ಆದರೆ ಇವತ್ತು ಅದೇ ಮರಿಯಾ ಮಚಾಡೋ ತಮಗೆ ಸಿಕ್ಕಂತಹ ನೊಬೆಲ್ ಪ್ರಶಸ್ತಿಯನ್ನು ಟ್ರಂಪ್ಗೆ ಹಸ್ತಾಂತರಿಸಿದ್ದಾರೆ. ಆದರೆ ಮರಿಯಾ ತಾನಾಗಿ ಕೊಟ್ರ, ಟ್ರಂಪ್ಗೆ ಭಯಬಿದ್ದು ಹಸ್ತಾಂತರಿಸಿದ್ರ? ಈ ಚರ್ಚೆಗಳು ಈಗ ಜೋರಾಗಿವೆ. ವಾರೇ ವಾಹ್, ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ಕೈಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಜಗತ್ತಿನಲ್ಲಿ 8 ಮಹಾಯುದ್ಧ ನಿಲ್ಲಿಸಿದ್ದೀನಿ, ಭಾರತ ಪಾಕಿಸ್ತಾನದ ಮಧ್ಯೆ ನ್ಯೂಕ್ಲಿಯರ್ ದಾಳಿ ತಪ್ಪಿಸಿದ್ದೀನಿ, ನನಗೆ ನೊಬೆಲ್ ಪುರಸ್ಕಾರ ಕೊಡಬೇಕು ಅಂತ ಕೇಳ್ಕೊಳ್ತಿದ್ರು ಡೊನಾಲ್ಡ್ ಟ್ರಂಪ್.
ಆದರೂ ಈ ನೊಬೆಲ್ ಪ್ರಶಸ್ತಿ ಆಯ್ಕೆ ಮಂಡಳಿಯವರಂತೂ ಟ್ರಂಪ್ಗೆ ನೊಬೆಲ್ ಪುರಸ್ಕಾರ ಕೊಟ್ಟಿರಲಿಲ್ಲ. ಈಗ ಟ್ರಂಪ್ ಬಯಸಿದ್ದ ಅದೇ ನೊಬೆಲ್ ಶಾಂತಿ ಪ್ರಶಸ್ತಿ ಟ್ರಂಪ್ ಕೈ ಸೇರಿದೆ. ಅದಕ್ಕೆ ಟ್ರಂಪ್ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದಾರೆ. ಟ್ರಂಪ್ ಕೈಗೆ ನೊಬೆಲ್ ಪ್ರಶಸ್ತಿ ಸೇರಿದೆ ನಿಜ. ಆದ್ರೆ ಈಗಿದು ನೊಬೆಲ್ ಪ್ರಶಸ್ತಿ ಕೊಡುವ ಆಯ್ಕೆ ಮಂಡಳಿ ಕೊಟ್ಟಿದ್ದಲ್ಲ. ಬದಲಿಗೆ 2025ನೇ ಸಾಲಿನ ನೊಬೆಲ್ ಪುರಸ್ಕಾರ ಪಡೆದ ಮರಿಯಾ ಕೊರಿನಾ ಮಚಾಡೋ ಅವರು ತಮಗೆ ಸಿಕ್ಕಿದ್ದ ನೊಬೆಲ್ ಪ್ರಶಸ್ತಿಯನ್ನ ಟ್ರಂಪ್ಗೆ ಹಸ್ತಾಂತರಿಸಿದ್ದಾರೆ. ವೆನೆಜುವೆಲಾದಲ್ಲಿ ಪ್ರಜಾಪ್ರಭುತ್ವದ ಹಕ್ಕುಗಳು ಮತ್ತು ಶಾಂತಿಯುತ ಪರಿವರ್ತನೆಯನ್ನು ಉತ್ತೇಜಿಸಿದ್ದಕ್ಕಾಗಿ ಮರಿಯಾ ಕೊರಿನಾಗೆ ಕೊಟ್ಟಿದ್ದ ಪ್ರಶಸ್ತಿಯನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಮರಿಯಾ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇನ್ನು ಮುಂದೆ ನೊಬೆಲ್ ಪ್ರಶಸ್ತಿ ಟ್ರಂಪ್ ಅವರಿಗೆ ಸೇರಿದ್ದು ಅಂತಾನು ಮರಿಯಾ ಹೇಳಿಕೆ ಕೊಟ್ಟಿದ್ದು. ಟ್ರಂಪ್ ಹ್ಯಾಪಿಯಾಗಿ ನೊಬೆಲ್ ಪ್ರಶಸ್ತಿ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲೂ ಧನ್ಯವಾದವನ್ನು ಹೇಳಿದ್ರು. ವೆನಿಜುವೆಲಾದ ಮರಿಯಾ ಕೊರಿನಾ ಮಚಾಡೋ ಅವರನ್ನು ಭೇಟಿಯಾದೆ. ಇದು ನನಗೆ ದೊರೆತ ಅತಿ ದೊಡ್ಡ ಗೌರವ. ಅವರು ತುಂಬಾ ಕಷ್ಟಗಳನ್ನ ಅನುಭವಿಸಿದ ಅದ್ಭುತ ಮಹಿಳೆ. ನಾನು ಮಾಡಿದ ಕೆಲಸಕ್ಕಾಗಿ ಮರಿಯಾ ನನಗೆ ಅವರ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿದ್ರು. ಇದು ಪರಸ್ಪರ ಗೌರವದ ಅದ್ಭುತ ಸೂಚನೆ. ಧನ್ಯವಾದಗಳು ಮರಿಯಾ. ಇದು ಟ್ರಂಪ್ ತಮ್ಮ ಸೋಷಿಯಲ್ ಟ್ರೂತ್ ಖಾತೆಯಲ್ಲಿ ಹಾಕಿಕೊಂಡಿರೋ ಪೋಸ್ಟ್. ಆದರೆ ನೊಬೆಲ್ ಪ್ರಶಸ್ತಿ ಕೊಟ್ಟ ಆಲ್ಫ್ರೆಡ್ ನೊಬೆಲ್ ಆಯ್ಕೆ ಮಂಡಳಿಯವರ ಪ್ರಕಾರ ನೊಬೆಲ್ ಗೌರವಕ್ಕೆ ಮರಿಯಾ ಮಚಾಡೋ ಅವರೇ ಅರ್ಹರು. ಅವರಿಗೆ ಸಿಕ್ಕಿರುವ ನೊಬೆಲ್ ಪದಕವನ್ನ ಅವರು ಯಾರಿಗಾದರೂ ಹಸ್ತಾಂತರ ಮಾಡಬಹುದು. ಆದರೆ ಗೌರವ ಮತ್ತು ಪದಕದ ಪಟ್ಟಿಯಲ್ಲಿ ಮರಿಯಾ ಹೆಸರಷ್ಟೇ ಇರುತ್ತೆ ಹೊರತು ಟ್ರಂಪ್ ಹೆಸರಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಏನೇ ಆಗ್ಲಿ ಟ್ರಂಪ್ ನೊಬೆಲ್ ಪ್ರಶಸ್ತಿಯನ್ನ ತಗೋಬೇಕು ಅಂದುಕೊಂಡಂತೆ ಅವರ ಕೈ ಸೇರಿದೆ ನೊಬೆಲ್ ಪದಕ. ಆದ್ರೆ ಇದು ಬಲಾತ್ಕಾರದಿಂದ ಪಡೆದಿದ್ದು. ಹೆದರಿಸಿ ಬೆದರಿಸಿ ಆಸೆ ಹುಟ್ಟಿಸಿ ಪ್ರಶಸ್ತಿ ಕಿತ್ಕೊಂಡಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.